ನೋಡಿರಿ ಕ್ವಶನ್ ನೋಡಿರಿ. ಒಂದು ಟ್ಯಾಂಕಿನ 425 ಲೀಟರ್ ಹಾಲಿನಲ್ಲಿ ಶೇಕಡ 8ರಷ್ಟು ಚೆಲ್ಲಿ ಹೋಗಿದೆ. ಹಾಗಾದರೆ ಟ್ಯಾಂಕ್ನಲ್ಲಿ ಉಳಿದ ಹಾಲಿನ ಪ್ರಮಾಣ ಎಷ್ಟು? ಅಂದ್ರೆ ಟ್ಯಾಂಕಿನ 425 ಲೀಟರ್ ಹಾಲಿನಲ್ಲಿ ಒಟ್ಟು 425 ಲೀಟ್ರ್ ಒಂದು ಟ್ಯಾಂಕಿನಲ್ಲಿ ಹಾಲು ಎಷ್ಟು ಚೆಲ್ಲಿ ಹೋಗ್ಯದ? 8 ಲೀಟ್ರ್. 8 ಶೇಕಡ 8 ಅಂದರು ಅದಲ್ಲ. ಅಂದ್ರೆ ಚೆಲ್ಲಿ ಹೋದ ಹಾಲು ಹೆಂಗೆ ತೆಗಿತೀವಿ ನಾವು? 8% ಅದ, 8% ಅದ. ಅಂದ್ರೆ ನಿಖರವಾದಂಥ ಎಷ್ಟು ಲೀಟ್ರಪ್ಪ ಚೆಲ್ಲಿ ಹೋಗ್ಯದ ಅಂದ್ರೆ ಇಂಟು 425. ಇದನ್ನು ಸಳ್ಳಿ ಕಸ್ಕೊಂಡ್ಬಿಟ್ರೆ ಚೆಲ್ಲಿ ಹೋದ ಹಾಲು ಸಿಗ್ತದೆ ನಮಗೆ. ಅಂದರೆ 8% ಅಂದ್ರೆ 8 ಆಫ್ ಪರ್ಸೆಂಟೇಜ್ ಕೆಳಗೆ ಬಂತು. ಪರ್ಸೆಂಟೇಜ್ ಅಂದ್ರೆ 100 ಆಯಿತು. ಇಂಟು 425 ಆಯಿತು. ಛೇದ ಹೋಗ್ತದ? ಆರಾಮ್ ಸರಿ ಛೇದ ಹೊಡ್ರಿ. 25 4 ಹಾಂ 25 ಒಂದಲೇ 25 ಎಷ್ಟು ಉಳಿತು? ಎಷ್ಟಲೇ? 25 7 ಅಂದ್ರೆ 17 8 ಇನ್ನೊಂದು ಛೇದ ಹೋದಲ್ಲ. ಇನ್ನೊಂದು ಛೇದ ಹೊಡಿಮಲ್ಲ. 4 1 4 2 17 2 34 ಲೀಟರ್ ಚೆಲ್ಲಿ ಹೋಯ್ತು. ಚೆಲ್ಲಿ ಹೋಗಿದ್ದು ಎಷ್ಟು ಉಳಿತದಪ್ಪ ಅಂದರೆ ಉಳಿದ ಹಾಲು ಒಟ್ಟು ಹಾಲು ಎಷ್ಟದ? 425 ಲೀಟ್ರ್ ಅದ. ಚೆಲ್ಲಿ ಹೋಗ್ಯದ. ಚೆಲ್ಲಿ ಹೋಗಿ ತೆಗೆದು ಬಿಡ್ರಿ. 34 ಅದ. ಎಷ್ಟು ಉಳಿತು? 391 ಲೀಟರವನ್ನು ಉಳಿತು. ದ ರೈಟ್ ಆಪ್ಷನ್ಸ್ ಬಿ. ರೈಟ್ ಆಪ್ಷನ್ಸ್ ಬಿ. ಕ್ವಶನ್ ನಂಬರ್ 17. 25 ಮೀಟರ್ ಉದ್ದ 16 ಮೀಟರ್ ಅಗಲವಿರುವ ನೆಲಕ್ಕೆ ಹಾಸಲು 20 ಸೆಂಟಿಮೀಟರ್ ಉದ್ದ 10 ಸೆಂಟಿಮೀಟರ್ ಅಗಲವಿರುವ ಎಷ್ಟು ಹೆಂಚುಗಳು ಬೇಕು ಅಂತ ಕೇಳ್ತಾರೆ. ಹೌದಲ್ಲ? ಹೆಂಚುಗಳ ಸಂಖ್ಯೆ ಈಕ್ವಲ್ಟು ಹೆಂಚುಗಳ ಸಂಖ್ಯೆನ ಕಂಡುಹಿಡಬೇಕಾದ್ರೆ. ಹೌದಲ್ಲ? ಅಂದ್ರೆ ನೆಲಕ್ಕೆ ಅಂದ್ರೆ ನೆಲದ ವಿಸ್ತೀರ್ಣ ಅಪಾನ್ ಹಾಸಲು ಬೇಕಾದ ಅಂದ್ರೆ ನೆಲದ ವಿಸ್ತೀರ್ಣ ಅಪಾನ್ ಯಾವುದರ ವಿಸ್ತೀರ್ಣ? ಹಾಸುಗಲ್ಲಿನ ವಿಸ್ತೀರ್ಣ. ಹಾಸುಗಲ್ಲಿನ ವಿಸ್ತೀರ್ಣ ಈಕ್ವಲ್ ಟು ನೆಲದ ವಿಸ್ತೀರ್ಣ ಎಷ್ಟದ? 25 ಮೀಟರ್ ಇಂಟು 16 ಮೀಟರ್ ಸರಸವಾಗಲಿ. ಹಾಸುಗಲ್ಲಿನ ವಿಸ್ತೀರ್ಣ ಎಷ್ಟದ? 20 ಸೆಂಟಿಮೀಟರ್ ಇಂಟು 10 ಸೆಂಟಿಮೀಟರ್ ಈಕ್ವಲ್ ಟು ತೊಂದರೆ ಏನಾಯ್ತು ನೋಡ್ರಿ. ಇಲ್ಲಿ ಮೀಟರ್ ಅದ, ಇಲ್ಲಿ ಸೆಂಟಿಮೀಟರ್. ಇಲ್ಲಿ ಮೀಟರ್ ಅದ, ಸೆಂಟಿಮೀಟರ್ ಅದ. ಛೇದ ಹೊಡ್ಲಿಕ್ಕೆ ಬರೋದಿಲ್ಲ. ನಾವೇನು ಮಾಡಬೇಕು? ಮೀಟರ್ ಬಂದು ಸೆಂಟಿಮೀಟರ್ದಾಗ ಕನ್ವರ್ಟ್ ಮಾಡ್ಕೋರಿ. ಮೀಟರ್ ಬಂದು ಸೆಂಟಿಮೀಟರ್ದಲ್ಲಿ ಬರೆಯಬೇಕಾದರೆ 100ರಿಂದ ಗುಣಿಸಬೇಕು. ಅಂದರೆ ಈಕ್ವಲ್ ಟು 25 ಇಂಟು 100 ಇಂಟು 16 ಇಂಟು 100 ಅಷ್ಟು ಸೆಂಟಿಮೀಟ್ರ್ ಆಯಿತು. ಕೆಳಗಂತೂ 20 ಇಂಟು 10 ಅದು ಎಲ್ಲ ವರ್ಷ ಸೆಂಟಿಮೀಟ್ರ್ ಆಯಿತು ಕಂಪ್ಲೀಟ್. 0 0 0 0 2 1 2 8
ಫಸ್ಟು ಗುಣಾಕಾರ ಮಾಡಿರಿ. 25 ಎಂಟನೇ ಎಷ್ಟು? 200 ಬಂದಲಿ 200 2 ಸೊನ್ನೆಕ್ಕ 2 ಸೊನ್ನೆ ಎಷ್ಟಾಯಿತು? ದ ರೈಟ್ ಆಪ್ಷನ್ಸ್ ಎ. ದ ರೈಟ್ ಆಪ್ಷನ್ಸ್ ಎ. ದ ರೈಟ್ ಆಪ್ಷನ್ಸ್ ಎ. ನೋಡಿ ಕ್ವಶನ್ ನಂಬರ್ 18. ಗಂಟೆಯ 1 ನಿಮಿಷ 12 ಸೆಕೆಂಡು ಶೇಕಡ ಎಷ್ಟು ಅಂತ ಕೇಳ್ತಾರೆ. ಅಂದ್ರೆ ಗಂಟೆಗೆ ಎಷ್ಟಾಗ್ಯದ? 1 ನಿಮಿಷ 12 ಸೆಕೆಂಡು ಅಂದರೆ ಶೇಕಡಕ್ಕೆ ಎಷ್ಟು? ಇದನ್ನು ಈ ಥರದಾಗಿ ಹಾಕೋರಿ. ಗಂಟೆ ಅಂದರೆ ಎಷ್ಟು? 60 ನಿಮಿಷ. 60 ನಿಮಿಷಕ್ಕೆ ಎಷ್ಟಾಗ್ಯದ? 1 ನಿಮಿಷ 12 ಸೆಕೆಂಡ್ ಆಗ್ಯದ. 1 ನಿಮಿಷ ಅಂದರೆ ಎಷ್ಟಿಲ್ಲಿ? 60 ಸೆಕೆಂಡು ಪ್ಲಸ್ 12 ಸೆಕೆಂಡು. ಹೌದನಲ್ಲ? ಅಂದರೆ ಶೇಕಡಕ್ಕೆ ಎಷ್ಟು ಅಂದರೆ ಪರ್ಸೆಂಟೇಜಕ್ಕೆ ಎಷ್ಟು? ಎಕ್ಸ್ ಈಕ್ವಲ್ ಟು ಬೋರ್ಡ್ ಕೈ ನೋಡ್ರಿ. 60 ನಿಮಿಷ ಅಂದರೆ 60 ಪರ್ಸೆಂಟೇಜ್ ಅಂದರೆ ಎಷ್ಟು? 100. ಅದಕ್ಕೆ 100 ಹಾಕ್ಕೊಂಡೆ ಇಂಟು ಎರಡು ಕುಡಿಸ್ಕೊಂಬಿಡ್ರಿ. 60 12 ಎಷ್ಟಾಯಿತು? 72 ಸೆಕೆಂಡ್ ಆಯಿತು. 60 ಕೆಳ ಬಂತು. 0 0 ಕ್ಯಾನ್ಸಲ್ ಆಯಿತು. 6 ಅಂದರೆ ಹಾಂ 60 ನಿಮಿಷ ಇದ್ದಿದ್ದು ತೋರಿಸೋದು ಹೇಳ್ತೀನಿ. 6 ಒಂದಲೇ 6 ಎಷ್ಟೇ? 72 12 ಆಯಿತು. ಎಷ್ಟಾಯಿತು? 12 ಬಂದಲೇ 12 0 0 ಏನಾಯ್ತದು? 120 ಏನಾಯ್ತದು? ನಿಮಿಷ ಆಯಿತು. ನಿಮಿಷ ಅಲ್ಲ ಸೆಕೆಂಡ್ ಆಯಿತು. $120 ಸೆಕೆಂಡ್ ಆಯಿತು. ಆಪ್ಷನ್ಸ್ನಾಗರೇ ಇಲ್ಲ. ಪರ್ಸೆಂಟೇಜ್ ಕೇಳ್ಯಾರ ಅವರು. ಶೇಕಡಕ್ಕೆ ಎಷ್ಟು ಅಂತ ಕೇಳ್ಯಾರ. ಹೆಂಗೆ ಮಾಡೋದು? 100ಕ್ಕೆ ಎಷ್ಟು? 100ಕ್ಕೆ 120 ಸೆಕೆಂಡ್ ಆಯಿತು. 120 ಸೆಕೆಂಡ್ ಅಂದ್ರೆ 120 ಸೆಕೆಂಡ್ ಅಂದ್ರೆ 2 ನಿಮಿಷ ಆಯ್ತಲ್ಲ. ದ ರೈಟ್ ಆಪ್ಷನ್ಸ್ ಎಷ್ಟು ಆಗ್ತದ? 2 ನಿಮಿಷ ಆಗ್ತಲ್ಲ. ರೈಟ್ ಆಪ್ಷನ್ಸ್ 2% ಆಯ್ತಲ್ಲ. ಹೌದಾ?